ಈ ಸಿನಿಮಾ ಶುರುವಾದ ಒಂದು 6 ವರ್ಷಕ್ಕಿಂತ ಮುಂಚೆ ನಾನು ಮತ್ತು ಗೌತಮು ನಾವೊಂದು ಸಿನಿಮಾ ಮಾಡಬೇಕಿತ್ತು. ಒಂದು ಜೋಗಿ ಸರ್ದೊಂದು ಬುಕ್ ಇತ್ತು. ಆ ಸಿನಿಮಾ ಮಾಡಬೇಕಿತ್ತು. ಅದನ್ನು ರಾಜ್ ಸರ್ ಹೇಳಿದರು, ನೀವಿಬ್ಬರು ಸೇರಿ ಅದನ್ನು ಡೈರೆಕ್ಷನ್ ಮಾಡಿ ಅಂತ. ಅದರಿಂದಲೇ ನಾನು ಕೆಲಸ ಮಾಡ್ತಾಯಿದ್ದೆ. ಸಡನ್ನಾಗಿ ಒಂದು ದಿವಸ ಅವರು ಕಾಲ್ ಮಾಡಿ ಹೇಳ್ತಾರೆ, ಆ ಬುಕ್ ಅದ್ರ ರೈಟ್ಸನ್ನು ಬೇರೆಯವರು ತಗೊಂಡಿದ್ದಾರೆ, ನಾವು ಮಾಡೋಕ್ಕಾಗಲ್ಲ ಅಂತ. ಸ್ವಲ್ಪ ಬೇಜಾರಾಯಿತು. ಎಲ್ಲರ ಹತ್ರ ಹೇಳಿದ್ದೆ ಸಿನಿಮಾ ಮಾಡ್ತಿದ್ದೀನಿ. ಆಗ ಅದು ರಾಜ್ ಸರಿಗೆ ಗೊತ್ತಾಯಿತು ನನಗೆ. ಅದೇ ದಿವಸ ಅವರು ಒಂದು ಗಂಟೆ ನಂತರ ನನಗೆ ಫೋನ್ ಮಾಡ್ತಾರೆ. ಅವ್ರು ಮತ್ತೆ RP ಸರ್ ಅವರು ಜೊತೆಗಿರ್ತಾರೆ. ನೀವು ಬೇಜಾರು ಮಾಡಬೇಡಿ, ನಿಮ್ಮ ಹತ್ರ ಏನಾದರೂ ಒಂದು ಹೊಸತ್ತೇನಾದರೂ ಒಂದು ಲೈನ್ ಇದ್ದರೆ ಅದನ್ನು ಡೆವಲಪ್ ಮಾಡಿ ಅಂತ ಹೇಳಿದರು. ನಾನು ಈಗಿಲ್ಲ, ಸದ್ಯಕ್ಕಿಲ್ಲ, ನಾನು ತುಂಬ ಇದು ಅಂದರೆ ಬೇಜಾರಲ್ಲಿದ್ದೇನೆ. ಇದು ಹೋಯ್ತಲ್ಲ ಸಿನಿಮಾ, ಇನ್ನು ಯಾವುದು ಹೊಸತ ಐಡಿಯಾ ಏನಿಲ್ಲ, ಅದೇ ಇದರಲ್ಲಿದ್ದೆ ನಾನು. ಪುನಃ ನಾನು ರಾಜ್ ಸರ್ಗೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಪುನಃ ಕಾಲ್ ಮಾಡಿದೆ. ಸರ್, ಈ ಥರ ಒಂದು ಲೈನ್ ಇದೆ, ಅದು ಗೊತ್ತಿಲ್ಲ ಹೇಗಿದೆ ಅಂತ. ಅವರಿಗೆ ತುಂಬ ಇಷ್ಟ ಆಯಿತು. ಇದನ್ನೇ ಮಾಡೋಣ. ಆವತ್ತು ಕಾಲ್ ಒಂದು 7 ಗಂಟೆಗೆ ಶುರು ಮಾಡಿದೆವು ನಾವು. ರಾತ್ರಿ 1:30 ತನಕ ಕಾಲಲ್ಲೇ ಮಾತಾಡ್ತಿದ್ವಿ. ಹಾಫ್ ಆನ್ ಅವರ್ ಬಿಟ್ಟು ಕಾಲ್ ಮಾಡೋದು. ಸ್ವಲ್ಪ ಚೇಂಜ್ ಆಯಿತು, ಇದು ಮಾಡೋಣ ಅದು ಮಾಡೋಣ. ಒಂದಷ್ಟು ಅವರು ಹೇಳೋರು, ಇದು ಮಾಡಿದರೆ ಚೆನ್ನಾಗಿರುತ್ತೆ, ಅದನ್ನು ಬಿಟ್ಬಿಡಿ, ಇದನ್ನು ಮಾತ್ರ ಇದು ಮಾಡಿ ಅಂತ. 1:30 ಆಗಬೇಕಾದ್ರೆ ಅವ್ರು ಹೇಳಿದರು, ಇದಕ್ಕೆ ಹೆಸರು ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ. ಅವರು ಟೈಟಲ್ ಇಟ್ಬಿಟ್ರು, ಸುಲೋಚನಾ ಫ್ರಮ್ ಸೋಮೇಶ್ವರ. ಅದಾದ ನಂತರ ಇವತ್ತಿಗೆ ಒಂದು 6 ವರ್ಷದ ಜರ್ನಿ. ಬಂದ ನಂತರ ಸ್ವಲ್ಪ ಇದು ಪ್ರಾಬ್ಲಮ್ ಆಯಿತು. ಅಂದರೆ ಥಿಯೇಟರ್ ಇದ್ದು ಅದು ಹೇಗೆ ಮಾಡೋದು, ಒಂದಷ್ಟು ನಮ್ಮದು ಲೈನಪ್ಪಲ್ಲಿ ಸಿನಿಮಾ ಇತ್ತು, ಅದೆಲ್ಲ ಮುಗಿಸಿದ ನಂತರ ಮಾಡೋಣ ಅಂತ. ಇದು ಒಳ್ಳೆ ಟೈಮ್, ಎಲ್ಲ ಕೂಡಿ ಬಂದಿದೆ. ಸುಲೋಚನಾ ಬರ್ತಾ ಇದ್ದಾರೆ. ಅದ್ರ ನಂತರ ತುಂಬ ಚೇಂಜ್ ಆಯಿತು. 6 ವರ್ಷ ನನಗೆ ಈ ಕಾಮಿಡಿ ಎಂದು ಟೀಮ್ ಇದೆ ನಮ್ಮದು, ಮಸ್ಕಿರಿ ಗುಡ್ಲ ಅಂತ, ಅಲ್ಲಿಂದ ನಾವು ಜೊತೆಗೆ ಇದ್ದೀವಿ. ಬೇರೆ ಸಿನಿಮಾಕ್ಕೆ ಇವರು ಹೋಗಿ ಪಾತ್ರ ಮಾಡಿ ಬರ್ಬೋದು. ಇದರಲ್ಲಿ ಇವರು ಒಂದಷ್ಟು ಚರ್ಚೆ ಮಾಡುತ್ತಾ, ಇದೊಂದು ಸ್ಪೆಷಲ್. ಅಂದರೆ ನನಗೆ ಒಂದು ಒಳ್ಳೊಳ್ಳೆ ಕಲಾವಿದರು ಸಿಕ್ಕಿದ್ದಾರೆ ಇಲ್ಲಿ. ನೀವು ಹೇಳಿದ್ರಲ್ಲ, ಚರ್ಚೆ ಯಾವ ಥರ ಮಾಡ್ಬೋದು, ಇದನ್ನು ಹೇಗೆ ಬೆಟರ್ ಮಾಡ್ಬೋದು ಅಂತ. ಇಲ್ಲಿ ತುಂಬ ಜಾಸ್ತಿ ಆಗಿದೆ ಅದು ನನಗೆ. ಅಂದರೆ ಎಲ್ಲರೂ ಪರಿಚಯದವರೇ ನನಗೆ ಸಿಕ್ಕಿರೋದು. ವರ್ಷದಿಂದ ನಾನು ಹೇಳಿದೆಲ್ಲ, ಪ್ರತಿ ಸಲ ರಂಗಭೂಮಿಯಲ್ಲಿ ನಾವು ವೇದಿಕೆಯಲ್ಲಿ ನಾನು ಇವ್ರ ಜೊತೆನೇ ಇರೋದು. ಪ್ರತಿ ಇದರಲ್ಲಿ ನಾನು ಇವ್ರ ಜೊತೆನೇ ಆ್ಯಕ್ಟ್ ಮಾಡ್ತಾ ಇರ್ತೀನಿ. ನಾವು ಪ್ರಾಕ್ಟೀಸಲ್ಲಿ ಮಾಡೋದೊಂದು ಬೇರೆ, ಅವತ್ತು ಶೋ ಪ್ರದರ್ಶನ ಮಾಡಬೇಕಾದ್ರೆ ಕ್ರಿಯೇಟ್ ಆಗೋದು ವೇದಿಕೆಯಲ್ಲಿ ಬೇರೆನೆ, ಎಕ್ಸ್ಟ್ರಾ ಉತ್ಸಾಹ ಅದು. ಇಲ್ಲೂ ಕೂಡ ಹಾಗೆ. ಆ್ಯಕ್ಷನ್ ಅಂದ ತಕ್ಷಣ ಇವರ ಕ್ಯಾರೆಕ್ಟರ್ ಹೆಸರು ಸತೀಶ ಅಂತ. ಆ ಸತೀಶನೇ ಬೇರೆ, ದೀಪಕ್ ರೈಯೇ ಬೇರೆ. ಅಂದರೆ ಡ್ರಾಮಾ ನಡೀತಾ ಇರುತ್ತೆ, ಇವರು ಪಂಚ್ ಹಾಕಿದ ನಂತರ ನನಗೆ ಮತ್ತು ಪ್ರಕಾಶ್ ತುಮ್ಮಿ ನಡೀತಾರಲ್ಲ, ಅವ್ರ ಜೊತೆಗಿರೋದು, ನಮಗೆ ನಗು ತಡೆಯೋಕ್ಕಾಗಲ್ಲ. ಸೀನ್ ಅಲ್ಲೇ ಅರ್ಧದಲ್ಲೇ ಇದು ಆಫ್ ಮಾಡೋದು, ಲೈಟ್ ಆಫ್. ಜನರೆಲ್ಲ ಇದು ಮಾಡ್ತಾ ಇರ್ತಾರೆ, ಅಂಥ ಪಂಚೆಲ್ಲ ಹೊಡಿತಾರೆ. ಇದು ಇವ್ರದ್ದೊಂದು ಹೇಳಬೇಕು ನನಗೆ. ಇದು ಒಂದು ಸೀನ್ ಇದೆ ಸರ್, ಒಂದು ಟಾರ್ಚ್ ತೆಕ್ಕೊಂಡು ಅವ್ರ ಮುಖಕ್ಕೆ ಹಾಕಬೇಕು. ಅವ್ರು ಒಂದು ಫುಲ್ ಟೈಟ್ ಆಗಿರ್ತಾರೆ, ಕುಡ್ದಿರ್ತಾರೆ. ಇವರ ಕೈಯಿಂದ ಟಾರ್ಚ್ ಹೇಳ್ಕೊಂಡು ಅವರ ಮುಖಕ್ಕೆ ಹೊಡೆದು ಅವ್ರು ಹೇಳ್ಬೇಕು, ರವೇಣ ಮುಖಕ್ಕೆ ಹಾಕ್ಬೇಡಿ ಅಂತ ಇವರೇ ಹಾಕೋದು. ನಂತರ ಪುನಃ ಇವರಿಗೆ ಕೊಡ್ಬೇಕು, ರವೇಣ ಅಂತ ಟೈಟ್. ಅದೊಂದು ಕುಡ್ದಿರ್ತಾರೆ. ಒಂದು 6-7 ಟೇಕ್ ಆಗಿದೆ, ಸೇಮ್ ಟೈಮಿಂಗ್. ಅವ್ರ ಕೈಯಿಂದ ಇಳಿಯೋದು, ಮುಖಕ್ಕೆ ಹಾಕೋದು, ಪುನಃ ಆಗಿ ಕೊಡೋದು. ಅದು ಆಗೋದಿಲ್ಲ, ತುಂಬ ಕಷ್ಟ ಅದು. ಅದೇ ಟೈಮಲ್ಲಿ ಆನ್ ಆಗಬೇಕು, ಅದು ಅವ್ರ ಕೈಯಿಂದ ಎಳ್ಕೋಬೇಕು, ಆನ್ ಮಾಡಬೇಕು, ಮುಖಕ್ಕೆ ಹಾಕ್ಬೇಕು, ಮತ್ತು ಇವ್ರಿಗೆ ಕೊಡಬೇಕು. ಸೇಮ್ 6-7 ಟೇಕಿಗೆ ಸೇಮ್ ಮಾಡ್ತಾಯಿದ್ರು. ಅದೆಲ್ಲ ನನಗೊಂದು ಆಸೆ ಇತ್ತು. ಅಂದರೆ ನನಗೆ ಸಿನಿಮಾಗೆ ಬರಬೇಕು ಅಂತ ನಾನು ತುಂಬ ಆಡಿಷನ್ಗೆಲ್ಲ ಹೋಗ್ತಾಯಿದ್ದೆ. ಈಗೆಲ್ಲ ತುಂಬ ಸುಲಭ ಆಗಿದೆ ಸಿನಿಮಾ, ಯಾರಾದರೂ ಪರಿಚಯದಲ್ಲಿ ಸಿಗೋದು ಅಂತ. ಆದರೂ ಕೂಡ ಕೆಲವರಿಗೆ ಹೇಗೆ ಸಿನಿಮಾಗೆ ಬರಬೇಕು ಅಂತಲೇ ಗೊತ್ತಿಲ್ಲ. ಅದಕ್ಕೋಸ್ಕರ ನನಗೆ ಅಂದರೆ ನಾನು ಸಿನಿಮಾ ಮಾಡಬೇಕಾದ್ರೆ ಒಂದು ಆಡಿಷನ್ ಅಂತ ಹೇಳಬೇಕು. ಇದು ತುಂಬ ಕಡಿಮೆ ಆಗಿದೆ ಅಂಥದ್ದೆಲ್ಲ. ಅವರವರು ಇದರಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಹೊಸಬ್ರು ಬರಬೇಕು ಅನ್ನೋದು. ನಾವು ಹೊಸಬ್ರೆ, ಸಿನಿಮಾಕ್ಕೆ ನನಗೆ ಆ ಪಾತ್ರಕ್ಕೆ ಸೂಟ್ ಆಗುವಂಥ ಫೇಸ್ ಬೇಕು ನನಗೆ. ಅದಕ್ಕೋಸ್ಕರ ನಾನು ಆಡಿಷನ್ ಮಾಡಿದೆ. ಒಳ್ಳೊಳ್ಳೆ ಕಲಾವಿದರು ಸಿಕ್ಕಿದ್ರು. ಅಂದರೆ ಒಳ್ಳೆ ಕಲಾವಿದರು ಅಂದರೆ ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ. ಅವ್ರು ಮಾಡಿಸ್ಬೇಕಾದ್ರೆ ನಾನು ಮಾಡ್ಬೋದು ಅಂತ ಒಂದು ನಂಬಿಕೆ ಬರುತ್ತೆ ಅವರಿಗೆ. ಒಳ್ಳೆ ಕಲಾವಿದರಿದ್ದಾರೆ. ಈ ಥರದೊಂದು ಸಿನಿಮಾಗೆ ಒಂದು ಸಾಂಗ್ ಬೇಕು. ಅಂದರೆ ಅಲ್ಲೊಂದು ಮದುವೆ ನಡೆಯುತ್ತೆ. ಮದುವೆ ನಡೆಯೋದಂದರೆ ಈಗಿಂದೊಂದು ಟ್ರೆಂಡ್ ಏನು DJ ಆ ಥರದಲ್ಲ. ಒಂದು ನಮ್ಮ ಊರಲ್ಲಿ ಒಂದು ನಡೀತಲ್ಲ, ಒಂದು ಫುಲ್ ಸಾಂಗ್, ಫುಲ್ ಗ್ರಾಮದಲ್ಲಿ ನಡೆಯುವಂಥದ್ದು. ಈಗ
ಒಂದು ಫುಲ್ಲು ಸಾಂಗ್ ಹಾಕೋದಿಲ್ಲ, ಒಂದೊಂದು ನಿಮಿಷ. ನಾನು ನೋಡಿರೋಂಥ ಒಂದು ಮದುವೆ ಡ್ಯಾನ್ಸ್ ಎಲ್ಲ ಈಗ ಅಂದರೆ ಫುಲ್ ಸಾಂಗಿಗೆ ಎಲ್ಲ ಕುಣಿಯೋದು. ಫಸ್ಟ್ ಯುವಕರು ಕುಣಿತಾ ಇರ್ತಾರೆ, ನಂತರ ಊರ ಹಿರಿಯರೆಲ್ಲ ಬರ್ತಾರಲ್ಲ, ಎಲ್ಲ ಜೊತೆಗೆ ಸೇರಿ ಕುಣಿಯೋದು ಆ ಒಂದು ದಿವಸ. ಅದನ್ನು ನಾನು ನೋಡಿದ್ದೆ, ನನಗೆ ಅದನ್ನು ತರಬೇಕು ಅಂತ ಇತ್ತು. ನಾನು ತುಂಬ ಮಜಾ ಮಾಡಿದ್ದೀನಿ ಅಂಥದ್ದನ್ನೆಲ್ಲ. ಹಾಗೆ ನೋಡಬೇಕಾದ್ರೆ ನನಗೆ ಆ ಸಾಂಗ್ ಅಂದರೆ ಈ ಸಿನಿಮಾಕ್ಕೆ ಒಂದು ರೆಟ್ರೋ, ಒಂದು ಹಳೇ ಸಾಂಗ್, ತುಂಬ ಫೇಮಸ್ ಆಗಿರೋ ಒಂದು ಹಳೇ ಸಾಂಗ್ ಬೇಕು. ಅಂದರೆ ಊರಲ್ಲಿ ಅದೇ ಥರ ಕುಣಿಯೋದು. ಈಗ ರವೀಣ ಬಂದರೆ, ಇವರ ಕ್ಯಾರೆಕ್ಟರ್ ಬಂದರೆ ಅವರಿಗೊಂದು ಇಷ್ಟ, ಅವ್ರದ್ದು ಒಂದು ಫೇವ್ರೇಟ್ ಒಂದು ಸಾಂಗ್ ಇರುತ್ತೆ, ಅದನ್ನು ಹಾಕಿದರೆ ಎಲ್ಲರೂ ಆ ಸಾಂಗಿಗೆ ಕುಣಿಯೋದು. ಅದು ಮಾಡಬೇಕಾದ್ರೆ ನಮ್ಗೆ ಇಲ್ಲಿ ಕಷ್ಟ. ತಮಿಳು ತೆಲುಗಲ್ಲಿ ರೆಟ್ರೋ ಸಾಂಗ್ ಅದೆಲ್ಲ ಬಹಳ ಈಸಿಯಾಗಿ ಎಲ್ಲ ಸಿನಿಮಾದಲ್ಲಿ ಆಗ್ತಾ ಇದ್ದಾರೆ. ಇಲ್ಲಿ ಕಷ್ಟ. ಈ ರೈಟ್ಸು ಕಾಪಿ ಟಚ್ ಮಾಡೋಕ್ಕಾಗಲ್ಲ. ಈ ಸಣ್ಣ ಸಿನಿಮಾದವರೆಲ್ಲ ಟಚ್ ಮಾಡೋಕ್ಕಾಗಲ್ಲ ಅದನ್ನು. ಅದಕ್ಕೋಸ್ಕರ ನಾವೊಂದು ಸಾಂಗ್ ಮಾಡಿದ್ವಿ. ಅದು ಸುಮೇಧ್ ಅಂತ, ಸುಮೇಧ್ ಕೆ ಅಂತ ಮ್ಯೂಸಿಕ್ ಡೈರೆಕ್ಟ್ರು. ಎಲ್ಲ ಕಡೆ ಸಣ್ಣ ಅಂದರೆ 19 ವರ್ಷ. ಒಂದು ಸಿನಿಮಾ ಆರಂಭ ಆಗಬೇಕಾದ್ರೆ ಒಂದು ಇವೆಂಟ್ ಆಗಬೇಕಂತಿತ್ತು. ಅಂದರೆ ಊರವ್ರು ಬೇಕಿತ್ತಲ್ಲ, ಊರವರೆಲ್ಲ ಸೇರಬೇಕು ಒಂದು ಕಡೆ. ಫುಲ್ ಕಥೆನೇ ಒಂದು ಊರಿದ್ದು, ಎಲ್ಲ ಕ್ಯಾರೆಕ್ಟ್ರು ಒಂದೇ ಇದು. ಅಂದರೆ ಅವರಿಲ್ಲದಿದ್ದರೆ ಈ ಕಥೆನೇ ಹೋಗೋದಿಲ್ಲ, ಎಲ್ಲ ಕ್ಯಾರೆಕ್ಟ್ರು ಬೇಕು ನನಗೆ. ಅದಕ್ಕೋಸ್ಕರ ಒಂದು ಇವೆಂಟ್ ಅಂದರೆ ಈ ಮರಣ, ಸಾವು ನಡೀತದೆ, ಅಲ್ಲಿಂದ ಎಲ್ಲ ಊರವ್ರು ಸೇರ್ತಾರೆ. ಈ ಊರವ್ರು ಹೇಗಿದ್ದಾರೆ ಅನ್ನೋದು ಇಲ್ಲಿಂದ ನಾವು ತೋರಿಸ್ತೇವೆ. ಆ ಊರ ಆ ಮುಗ್ಧತೆ, ಆ ಊರವ್ರು ಹೇಗಿರ್ತಾರೆ ಅನ್ನೋದು. ಅಂದರೆ ಈಗೆಲ್ಲ ನಮಗೆ ಟೈಮೇ ಇಲ್ಲ. ಯಾರ್ದಾದ್ರು ಆದರೆ ಸಾವಾಯ್ತು, ಹೌದಾ ಶೇ, ನಮ್ಮ ಕೆಲಸದ ನಾವು ಇರ್ತೀವಿ. ಆ ಊರವ್ರು ಆ ಥರ ಅಲ್ಲ. ಯಾವುದೇ ಕೆಲಸದಲ್ಲಿದ್ದರೂ ಯಾರೋ ಒಬ್ರು ತಿರೋದು, ಅಯ್ಯೋ, ಆ ಮನೆಯವರಿಗೆ ಹೋಗಿ ಅವ್ರು ನಿಲ್ತಾರೆ, ಎಲ್ಲ ಸೇರ್ತಾರೆ. ಅದನ್ನು ತೋರಿಸೋಂಥ ಒಂದು ಇದರಲ್ಲಿ ಒಂದು ಭಾವ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಅದು ಭಾವ ಕ್ಯಾರೆಕ್ಟ್ರು ನಾನು ಯಾವಾಗ ಯಾರ ಹತ್ರ ಹೇಳ್ಬೇಕಾದ್ರೆ ಸಹ, ಕತೆ ಹೇಳಬೇಕಾದ್ರೆ ಬಾಲಣ್ಣ ಸ್ಕ್ರಿಪ್ಟು ಓದಿದರು. ಆಗ ಅವ್ರು ಹೇಳಿದರು, ಅವರು ಕುಮಟ. ಅವ್ರು ಹೇಳಿದರು, ನಮ್ಮೂರಲ್ಲಿ ಒಬ್ಬರು ಇದ್ದಾರೆ, ಇದೇ ಸೇಮ್ ಕ್ಯಾರೆಕ್ಟ್ರು, ಎಲ್ಲಿ ನೋಡಿದ್ರಿ ಅಂತ. ನಾನು ನೋಡಿರೋಂಥ ಪಾತ್ರ ಅದು. ನಂತರ ಚಂದ್ರಶೇಖರ್ ನಮ್ಮ DP, ಅವ್ರು ತಮಿಳ್ನಾಡು, ತಿರುಚಿ ಎಲ್ಲೋ. ಅವ್ರು ಹೇಳಿದರು, ಇದ್ದಿಲ್ಲಿಂದ ಸಿಕ್ಕಿತ್ತು ನಿಮಗೆ, ಇದು ನನ್ನ ಮನೆಯಲ್ಲಿದ್ದಾರೆ ಇವರು ಅಂತ. ಹಾಗೆ ತುಂಬ ಇಂಥ ಪಾತ್ರಗಳು ಅದೇ ಥರ ಆಗುತ್ತೆ. ನೀವು ಸಿನಿಮಾ ನೋಡಿದ ನಂತರ ಇದು ನನ್ನ ಫ್ರೆಂಡ್, ಇದು ಅವನ ಕ್ಯಾರೆಕ್ಟರ್, ಇದೇ ಹೇಗೆ ಸಿಕ್ತು ನಿಮ್ಗೆ ಅಂತ ಅದೇ ಥರ ಹತ್ರ ಆಗುತ್ತೆ ಎಲ್ಲ. ನಾನು ನೋಡಿರೋಂಥ ತುಂಬ ಪಾತ್ರಗಳಿದು. ಅಂದರೆ ರಂಗಭೂಮಿ ನಮಗೆ ಬ್ಯಾಕ್ ಬೋನ್ ಸರ್. ಅಂದರೆ ರಂಗಭೂಮಿಯಲ್ಲಿ ವರ್ಷಕ್ಕೊಂದು ನಾಟಕ ಬರೀಲೇಬೇಕು, ಅದು ಜನರ ಮುಂದೆ ಬರಲೇಬೇಕು, ಅದರ ಅಭಿಪ್ರಾಯ ಎಲ್ಲ ನಮಗೆ ಸಿಗಲೇಬೇಕು. ಅದು ವರ್ಷಕ್ಕೊಂದು 2-3 ವರ್ಷ ತಗೊಂಡಲ್ಲ, ಪ್ರತಿ ವರ್ಷ ಡ್ರಾಮಾ ಮಾಡಬೇಕು. ಅಲ್ಲಿ ಅಂದರೆ ಹಾಸ್ಯಕ್ಕೆ ತುಂಬ ಒತ್ತು ಕೊಡ್ತಾರೆ, ಹಾಸ್ಯ ಬೇಕೇ ಬೇಕು. ಅದೇ ಒಂದು ನನಗೆ ಒಂದು ಪ್ರಾಕ್ಟೀಸ್ ಥರ ಆಗಿತ್ತು ನಾಟಕ. ಈ ಆರ್ಟಿಸ್ಟ್ಗಳು ತುಂಬ ಜನರು ನಮ್ಮ ತಂಡದಲ್ಲಿದ್ದವರು ಮತ್ತು ಬೇರೆ ರಂಗಭೂಮಿ ಇದರಲ್ಲಿದ್ದವರು. ಒಂದು ಅಂದರೆ ಉದ್ದೇಶ ಒಂದೇ, ಮನೋರಂಜನೆ. ಒಂದು ನನಗೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಬಂದಾಗ ನಮಗೆ ಗೊತ್ತಿರೋರು ನನಗೆ ರಾಜ್ ಸರ್ ಮಾತ್ರ. ಅಂದರೆ ನನಗೆ ಹತ್ರದಲ್ಲಿರೋರು, ನಮ್ಮ ಸಿನಿಮಾದ ಆಲೋಚನೆಗಳನ್ನು ಬೇರೆ ರೀತಿ ತಂದವರು. ಅಂದರೆ ಅವರು ಭೇಟಿಯಾಗೋ ಮುಂಚೆ ನನಗೆ ಸಿನಿಮಾ ಅಂದರೆ ಬೇರೆ ರೀತಿ ಇತ್ತು, ಒಂದಷ್ಟು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೆ, ಆ ಥರ ಈ ಥರ ಅಂತೆಲ್ಲ. ಅವರನ್ನು ನೋಡಿದ ನಂತರ, ಅವ್ರ ಜೊತೆ ಮಾತಾಡಿದ ನಂತರ ಇದೆಲ್ಲ ಸಿನಿಮಾ ಸ್ಕ್ರಿಪ್ಟ್ಗಳೇ ಅಲ್ಲ, ಸಿನಿಮಾ ಅಂದ್ರೇ ಬೇರೆ. ಆಗ ನಂಗೆ ಗೊತ್ತಾಗಿರೋದು, ನಾನು ರೈಟರ್ ಅಲ್ಲ, ನಾನು ಆ್ಯಕ್ಟರ್ ಅಲ್ಲ, ಇಲ್ಲಿಂದ ಕಲಿಬೇಕು ಅಂತ. ಅಲ್ಲಿಂದ ಅವ್ರ ಜೊತೆ ಮಾತಾಡ್ತಾ ಸಿನಿಮಾ ಅಂದರೆ ಹೇಗೆ, ಯಾವಾಗೆಲ್ಲ ಟೈಮ್ ಸಿಗುತ್ತೆ ನೀವು ಇಂಟರ್ವ್ಯೂ ಮಾಡ್ತೀರಲ್ಲ, ಅವ್ರದ್ದೊಂದು ಇಂಟರ್ವ್ಯೂ ಸಿಕ್ಕಿದ್ರೆ ಸಾಕು, ನನಗೆ ಒಂದು ಮಾತಾಡ್ಲಿಕ್ಕೆ ಸಿಕ್ಕಿದ್ರೆ ಸಾಕು. ಆ ಥರ ಎಲ್ಲ ಆ ಟೈಮಲ್ಲಿ ಅವರನ್ನೆಲ್ಲ ನೋಡ್ತಾ ಅವ್ರ ಜೊತೆ ಮಾತಾಡ್ತಾ ಸಿನಿಮಾದ ಆಲೋಚನೆಗಳೇ ಬೇರೆ ಆಯಿತು. ಮಾಡಿದ್ರೆ ಇಂಥ ಒಂದು ಸಿನಿಮಾ ಮಾಡಬೇಕಾ. ಅವ್ರು ಹೇಳಿದರು, ನಮ್ಮ ಬದುಕಲ್ಲಿ ನಾವು ನೋಡಿರೋದನ್ನು ನಾವು ತೆರೆಗೆ ತರಬೇಕು. ನಾವೇನನ್ನು ನೋಡಿದ್ವಿ, ಬೇರೆ ಯಾವುದೋ ಸಿನಿಮಾದಿಂದ ನೋಡಿ ಈ ಥರ ಸಿನಿಮಾ ಮಾಡಬೇಕು ಅಂತ ಮಾಡೋದಲ್ಲ ಸ್ಕ್ರಿಪ್ಟ್. ನಮ್ಮಿಂದ ಅದು ಬರಬೇಕು, ಇಂಥದ್ದೊಂದು ಕತೆ ನಾವು ಸಿನಿಮಾ ಮಾಡಲೇಬೇಕು ಅಂತ ನಮಗೆ ಅನಿಸ್ಬೇಕು. ಅಂಥದ್ದು ಕಥೆಯನ್ನು ಹುಡುಕ್ಬೇಕು ಯಾವಾಗ. ಆಗ ಬಂದಿರೋಂಥ ಕತೆ ಇದು. ನಾನು ನೋಡಿರೋಂಥ ಒಂದಷ್ಟು ಪಾತ್ರಗಳು ನಾನು ಯಾವಾಗ ಹೇಳಬೇಕಾದ್ರೂ ನಗ್ತಾರೆ. ಓಕೆ, ಇದು ಆಗ್ಬೋದು ಏನೋ. 2 ವರ್ಷ ಆಯಿತು, 3 ವರ್ಷ, ಪುನಃ ಹೇಳ್ತೀನಿ ಯಾರಿಗಾದ್ರೂ ಕತೆ. ಹೇಳ್ಬೇಕಾದ್ರೆ ನಾನು ಸ್ವಲ್ಪ ಬದಲಾವಣೆ ನನ್ನಿಂದ ತಂದಿರ್ತೇನೆ. ಅವ್ರು ಹೇಳ್ಬೇಕಾದ್ರೆ ಅದೇ ಅವರಿಗೆ ಮನೋರಂಜನೆ ಸಿಗ್ತಾ ಇರ್ತದೆ. ಮತ್ತು ನನಗೆ ಸಿನಿಮಾ ಮಾಡಬೇಕಾದ್ರೆ ಒಂದೇ ಇದ್ದಿದ್ದು, ಅಂದರೆ ತಮಿಳ್ ಸಿನಿಮಾ ನೋಡ್ತೀನಿ, ಮಲಯಾಳಂ ಸಿನಿಮಾ ನೋಡ್ತೀನಿ, ತೆಲುಗು ಸಿನಿಮಾ ನೋಡ್ತೀನಿ, ಮರಾಠಿ ಸಿನಿಮಾ ನೋಡ್ತೀನಿ. ಯಾವುದಾದ್ರೂ ಒಂದು ಒಳ್ಳೆ ಸಿನಿಮಾ ಬಂದರೆ ಯಾವ ಭಾಷೆ ಅಂತ ನೋಡೋದಿಲ್ಲ. ಮತ್ತು ತಮಿಳ್ ಸಿನಿಮಾ ಬಂದರೆ ಅಲ್ಲಿದ್ದು ಬೇರೆ ಬೇರೆ ಸ್ಲ್ಯಾಂಗ್ ಇರುತ್ತೆ. ಅದು ತಿರುಚಿ ಸ್ಲ್ಯಾಂಗ್ ಬೇರೆ, ಚೆನ್ನೈದು ಬೇರೆ, ಅದು ನಮಗೆ ಗೊತ್ತಾಗಲ್ಲ. ಅದು ಅಲ್ಲಿಂದ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಷ್ಟೇ.
ಹಾಂ ಹೌದು. ನಾವು ಹೇಳೋದು ಒಂದೇ, ತಮಿಳ್ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಮಲಯಾಳಮಲ್ಲಿ ಕಾಸರಗೋಡು ಮಲಯಾಳಂ ಬೇರೆ, ಕಾಞಂಗಾಡು ಬೇರೆ, ಕೊಚ್ಚಿದು ಬೇರೆ, ಅದು ಸಿನಿಮಾ ಬರುತ್ತೆ. ಅದು ನಮಗೆ ಗೊತ್ತಿರೋದು ಮಲಯಾಳಂ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಷ್ಟೇ. ಇದು ಹಾಗೆ, ಇದೊಂದು ಸಿನಿಮಾ, ಸ್ಲ್ಯಾಂಗ್ ಅದು ಇದಿಲ್ಲ, ಇದು ಕನ್ನಡದಲ್ಲಿ ಒಂದು ಸಿನಿಮಾ ಅಷ್ಟೇ. ಒಂದು ಉದ್ದೇಶ ಇದ್ದಿದ್ದು ಒಂದು ಮನೋರಂಜನೆ ಸಿನಿಮಾ ಮಾಡಬೇಕು ಅಂತ. ಅದು ನಾನು ಅಲ್ಲಿ ಹುಟ್ಟಿರೋದ್ರಿಂದ ನನಗೆ ಗೊತ್ತಿರೋದು ನನ್ನ ಆ ಪ್ರದೇಶ, ಆ ಜಾಗ, ನನಗೆ ಅದನ್ನೆಲ್ಲ ತರಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಅದು ಆ ಸ್ಲ್ಯಾಂಗಲ್ಲಿದೆ. ಈ ಕಲಾವಿದರೆಲ್ಲ ನನಗೆ ಹತ್ತಿರ ಇರೋದ್ರಿಂದ ಇವರೆಲ್ಲ ಇದ್ದಾರೆ ಅಲ್ಲಿ.